ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 27ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 21,650ರ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 213 ಪಾಯಿಂಟ್ಗಳ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 21,500 ನಿಫ್ಟಿಗೆ ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಒಂದು ಲೆವೆಲ್ ಬ್ರೇಕ್ ಆಗಿದ ತಕ್ಷಣ ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇನ್ನೊಂದು ಹೊಸ ರೆಕಾರ್ಡ್ ಅನ್ನ ನಿಫ್ಟಿ 50 ಕ್ರಿಯೇಟ್ ಮಾಡಿದೆ. ಹಾಗೆ ಸೆನ್ಸೆಕ್ಸ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. 701 ಪಾಯಿಂಟ್ಗಳ ಗೇನ್ ನೊಂದಿಗೆ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ಕೂಡ ಆಲ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತಿದೆ. 557 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಗೆ ನೆಕ್ಸ್ಟ್ ಟಾರ್ಗೆಟ್ 22,000 ಆಗಿರುತ್ತೆ. ಬಟ್ 21,800ರ ರೆಸಿಸ್ಟೆನ್ಸ್ ಅನ್ನ ನಿಫ್ಟಿ ಕ್ರಾಸ್ ಮಾಡಬೇಕಾಗುತ್ತೆ. ಹಾಗೆಯೇ 21,500ರ ಕೆಳಗಡೆ ನಿಫ್ಟಿ ಹೋದ್ರೆ ಸ್ವಲ್ಪ ವೀಕ್ನೆಸ್ ಅನ್ನ ನಿಫ್ಟಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸ್ಟಾಕ್ಗಳು ಇವತ್ತು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಂಡಾಲ್ಕೋನಲ್ಲಿ 4.5% ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ JSW ಸ್ಟೀಲ್ 2.5% ಗೇನ್ ಆಗಿದೆ. ಹಾಗೆ ಸಿಮೆಂಟ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇವತ್ತು ನೋಡೋದಕ್ಕೆ ಸಿಕ್ತು. ಅಲ್ಟ್ರಾಟೆಕ್ ಸಿಮೆಂಟ್ 4%ಗೂ ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ 3 ಲಕ್ಷ ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಅಲ್ಟ್ರಾಟೆಕ್ ಸಿಮೆಂಟ್ ಬ್ರೀಚ್ ಮಾಡಿದೆ. ಬೇರೆ ಸಿಮೆಂಟ್ ಸೆಕ್ಟರ್ನ ಕಂಪನಿಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ದಾಲ್ಮಿಯಾ ಭಾರತ್, ACC, ಅಂಬುಜಾ ಸಿಮೆಂಟ್, ಶ್ರೀ ಸಿಮೆಂಟ್ ಎಲ್ಲ ಸ್ಟಾಕ್ಗಳು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ. ಇದಕ್ಕೆ ರೀಸನ್ ನೋಮುರಾ ಸಿಮೆಂಟ್ ಸ್ಟಾಕ್ಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗೆ ಅವರು ತಮ್ಮ ಟಾರ್ಗೆಟ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ವಾಲ್ಯೂಮ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಸಿಮೆಂಟ್ ಕಂಪನಿಗಳ ಕಡೆಯಿಂದ ಇರುತ್ತೆ ಅಂತ ನೋಮುರಾ ತಮ್ಮ ಒಂದು ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ನ ಟಾರ್ಗೆಟ್ ಅನ್ನು 11,500ಕ್ಕೆ ಅವರು ಇನ್ಕ್ರೀಸ್ ಮಾಡಿದ್ದಾರೆ. ದಾಲ್ಮಿಯಾ ಭಾರತ್ನಲ್ಲಿ ಕೂಡ 2,900ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ರಾಮ್ಕೋ ಸಿಮೆಂಟ್ನಲ್ಲಿ ಕೂಡ 1,250ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಶ್ರೀ ಸಿಮೆಂಟ್ನಲ್ಲಿ ಈ ಮುಂಚೆ ಅವರು 27,800ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ರು. ಅದನ್ನ ಈಗ 33,400ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸಿಮೆಂಟ್ ಸ್ಟಾಕ್ಗಳು 2024ರ ಫಿನಾನ್ಷಿಯಲ್ ಇಯರ್ನ ಮೊದಲ 2 ಕ್ವಾರ್ಟರ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ವಾಲ್ಯೂಮ್ನಲ್ಲಿ 17% ಇಯರ್ ಆನ್ ಇಯರ್ ಗ್ರೋತ್ ಸಿಮೆಂಟ್ ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಕೂಡ ಈ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ನೋಮುರಾ ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರುತ್ತೆ. ಯಾಕೆಂದರೆ 2024ರ ಮೇನಲ್ಲಿ ಎಲೆಕ್ಷನ್ಸ್ ಕೂಡ ಇರೋದ್ರಿಂದ ಹೆಚ್ಚಿನ ಒಂದು ಬಜೆಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಅಲೋಕೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಒಂದು ಅಡ್ವಾಂಟೇಜ್ ಕೂಡ ಸಿಮೆಂಟ್ ಕಂಪನಿಗೆ ಸಿಗುತ್ತೆ ಅಂತ ನೋಮುರಾ ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆಯೇ ಬಜಾಜ್ ಆಟೋ ಮತ್ತು ಟಾಟಾ ಮೋಟರ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಜಾಜ್ ಆಟೋ ಆಲ್ಮೋಸ್ಟ್ 4% ಗೇನ್ ಆಗಿದ್ರೆ ಟಾಟಾ ಮೋಟರ್ಸ್ನಲ್ಲಿ 3% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಆಟೋ ಕಂಪನಿಗಳು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಇವತ್ತು NTPC ನೋಡೋದಕ್ಕೆ ಸಿಕ್ತು. 1%ಗೂ ಹೆಚ್ಚಿನ ಕರೆಕ್ಷನ್ NTPCಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ONGC ಕೂಡ 1% ಕರೆಕ್ಟ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್, UPL ಮತ್ತು ಅದಾನಿ ಪೋರ್ಟ್ಸ್ನಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಗ್ರೀನ್ ಎನರ್ಜಿ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಿದ್ದಾರೆ. ಫ್ರೆಂಚ್ ಕಂಪನಿ ಆಗಿರುವಂಥ ಟೋಟಲ್ ಎನರ್ಜೀಸ್ನ ಜೊತೆಯಲ್ಲಿ ಈ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗಿದೆ. ಈ ಜಾಯಿಂಟ್ ವೆಂಚರ್ನಲ್ಲಿ ಅದಾನಿ ಗ್ರೀನ್ ಹಾಗೆ ಟೋಟಲ್ ಎನರ್ಜೀಸ್ 50-50 ಶೇರನ್ನು ಹೊಂದಿರ್ತಾರೆ. ಹಾಗೆಯೇ ಅದಾನಿ ಗ್ರೀನ್ನ 45 ಗಿಗಾವ್ಯಾಟ್ ಕೆಪಾಸಿಟಿಯ ಪ್ಲಾನ್ ಏನಿತ್ತು 2030ರ ವೇಳೆಗೆ ಅದನ್ನು ಅಚೀವ್ ಮಾಡ್ತೀವಿ ಅಂತ ಹೇಳಿದ್ರು. ಈ ಒಂದು ಪಾರ್ಟ್ನರ್ಶಿಪ್ನಿಂದ ಆ ಪ್ಲಾನನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು ಅಂತ ಅದಾನಿ ಗ್ರೀನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಜಾಯಿಂಟ್ ವೆಂಚರ್ನಲ್ಲಿ ಹೊಸ ಪ್ರಾಜೆಕ್ಟ್ಸ್ಗಳ ಅಡಿಷನ್ ಅನ್ನು ಕೂಡ ಅದಾನಿ ಗ್ರೀನ್ ಮಾಡಿದ್ದಾರೆ. ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಂಥ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಅದಾನಿ ಗ್ರೀನ್ ಈ ಒಂದು ಜಾಯಿಂಟ್ ವೆಂಚರ್ಗೆ ಮೂವ್ ಮಾಡಿದ್ದಾರೆ. ಸೊ 2 ಕಂಪನಿಗಳು ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಸ್ನ ಮೇಲೆ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಒಂದು ನ್ಯೂಸ್ನಿಂದ ಅದಾನಿ ಗ್ರೀನ್ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಪಡ್ಕೊಂಡಿತ್ತು. ಬಟ್ ಅದಾದ್ಮೇಲೆ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಅದಾನಿ ಗ್ರೀನ್ ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. LNT ಕೂಡ ಆಲ್ ಟೈಮ್ ಹೈ ಹತ್ರ ಈಗ ಟ್ರೇಡ್ ಆಗ್ತದೆ. ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ LNTಯಲ್ಲಿ ಕಂಟಿನ್ಯೂ ಆಗ್ತದೆ. 2000ರ ಲೆವೆಲಲ್ಲಿ ಬಹಳಷ್ಟು ದಿನ LNT ಟ್ರೇಡ್ ಆಗ್ತಿತ್ತು. ಯಾವಾಗ 2300ರ ಲೆವೆಲ್ ಬ್ರೇಕ್ ಆಯಿತು ಆ ಒಂದು ಲೆವೆಲ್ನಿಂದ ಒಂದು ಸ್ಟ್ರಾಂಗ್ ಮೊಮೆಂಟಮ್ LNTಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಆಗಿರುತ್ತೆ. 2024ರ ಫಿನಾನ್ಷಿಯಲ್ ಇಯರ್ನ ಫಸ್ಟ್ ಹಾಫ್ನಲ್ಲಿ 4.5 ಲಕ್ಷ ಕೋಟಿಯಷ್ಟು ಆರ್ಡರ್ ಬುಕ್ ಅನ್ನು LNT ಹೊಂದಿದ್ರು. ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಕೂಡ ಇನ್ನಷ್ಟು ಆರ್ಡರ್ಗಳನ್ನು LNT ಪಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಈಗ ಸದ್ಯಕ್ಕೆ ಸೌದಿ ಅರೇಬಿಯಾದಲ್ಲಿ 5,000ರಿಂದ 10,000 ಕೋಟಿಯ ಆರ್ಡರ್ಸ್ ಅನ್ನು LNT ಪಡ್ಕೊಂಡಿದ್ದಾರೆ. ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ನಲ್ಲಿ ಈ ಒಂದು ಆರ್ಡರ್ಗಳನ್ನು LNT ಪಡೆದಿದ್ದಾರೆ. ಹಾಗೆಯೇ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಅಷ್ಟೊಂದು ಆರ್ಡರ್ಗಳು LNTಗೆ ಸಿಗ್ತಿಲ್ಲ. ಬಟ್ ಫಾರಿನ್ ಕಂಟ್ರಿಗಳಿಂದ ಹೆಚ್ಚಿನ ಒಂದು ಆರ್ಡರ್ಸ್ಗಳನ್ನು LNT ಪಡ್ಕೋತಿದ್ದಾರೆ. ಬಟ್ ಸ್ಟಿಲ್ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಆದ್ದರಿಂದ LNTಯ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋದರೆ LNTಗೂ ಕೂಡ ಅದರ ಅಡ್ವಾಂಟೇಜ್ ಸಿಗುತ್ತೆ. 2024ರ ಬಜೆಟ್ ಏನಿದೆ ಅದು LNTಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಪ್ರಾಜೆಕ್ಟ್ಸ್ ಅನೌನ್ಸ್ ಆದಷ್ಟು ಕೂಡ ಆ ಒಂದು ಕಾಂಟ್ರಾಕ್ಟ್ಸ್ ಎಲ್&ಟಿಗೆ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆ್ಯಪಿ ಫೋರ್ಜಿಂಗ್ನಲ್ಲಿ 18% ಪ್ರೀಮಿಯಂನೊಂದಿಗೆ ಡೆಬ್ಯೂ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆಯ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಆ್ಯಪಿ ಫೋರ್ಜಿಂಗ್ನಲ್ಲಿ ಇತ್ತು. ಆಲ್ಮೋಸ್ಟ್ ₹250 ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಸೊ 1100 ಅರೌಂಡಲ್ಲಿ ಲಿಸ್ಟಿಂಗ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ 1004 ಪ್ರೈಸ್ನಲ್ಲಿ ಆ್ಯಪಿ ಫೋರ್ಜಿಂಗ್ ಲಿಸ್ಟಿಂಗನ್ನು ಪಡ್ಕೊಂಡಿದೆ. ಲಿಸ್ಟಿಂಗ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಆಮೇಲೆ ಸ್ಟಾಕ್ ರಿಕವರ್ ಆಗಿದೆ. 1080 ಹೈ ಕೂಡ ನೋಡೋದಕ್ಕೆ ಸಿಕ್ತು. ಆ ಒಂದು ಲೆವೆಲ್ನಿಂದ ಕರೆಕ್ಟಾಗಿ 1030 ಪ್ರೈಸ್ನಲ್ಲಿ ಆ್ಯಪಿ ಫೋರ್ಜಿಂಗ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನನಗೆ ಒಂದು ಅಕೌಂಟ್ನಲ್ಲಿ ಒಂದು ಲಾಟ್ ಅಲಾಟ್ ಆಗಿತ್ತು. ಸೊ ಅದರಲ್ಲಿ 7 ಶೇರ್ಸ್ಗಳನ್ನು ನಾನು 995 ಪ್ರೈಸ್ನಲ್ಲಿ ಸೆಲ್ ಮಾಡಿದೆ. ಅದಾದಮೇಲೆ ಮಿಕ್ಕ 10 ಶೇರ್ಸ್ಗಳನ್ನು 1045 ಪ್ರೈಸ್ನಲ್ಲಿ ಸೆಲ್ ಮಾಡಿದ್ದೀನಿ. ಸೊ 17 ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ RBZ ಜ್ಯುವೆಲರ್ಸ್ನಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿರಲಿಲ್ಲ. IPO ಪ್ರೈಸ್ ₹100 ಸೆಟ್ ಮಾಡಿದ್ರು. ಸೊ ಅದೇ ಒಂದು ಪ್ರೈಸ್ನಲ್ಲಿ RBZ ಜ್ಯುವೆಲರ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಒಂದು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. 105 ಪ್ರೈಸ್ನಲ್ಲಿ RBZ ಜ್ಯುವೆಲರ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಕಂಪನಿ ಟೈಟನ್, ಸೆಂಕೋ ಜ್ಯುವೆಲರ್ಸ್, ಜಾಯ್ ಅಲುಕಾಸ್ ಈ ರೀತಿಯ ಕಂಪನಿಗಳಿಗೆ ಜ್ಯುವೆಲರಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಕ್ರೆಡೋ ಬ್ರ್ಯಾಂಡ್ಸ್ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ₹100ಗೂ ಹೆಚ್ಚಿನ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಕಂಪನಿ 280 ಪ್ರೈಸನ್ನು ಸೆಟ್ ಮಾಡಿದ್ರು. ಸೊ 400 ಅರೌಂಡಲ್ಲಿ ಲಿಸ್ಟಿಂಗ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ 282ರಲ್ಲಿ ಕ್ರೆಡೋ ಬ್ರ್ಯಾಂಡ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಒಳ್ಳೆ ಒಂದು ಪ್ರೀಮಿಯಂ ಇದ್ರೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಾಗ ಒಂದು ಮ್ಯೂಟೆಡ್ ಡೆಬ್ಯೂ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಾಕ್ ರಿಕವರ್ ಆಗಿ 311 ಪ್ರೈಸ್ನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 320 ಹೈ ಕೂಡ ಮಫ್ತಿ ಬ್ರ್ಯಾಂಡ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಆಜಾದ್ ಇಂಜಿನಿಯರಿಂಗ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಕೆಫಿನ್ಟೆಕ್ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಸೊ ಈ ಒಂದು IPOನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ಫಾಲ್ ಆಗ್ತಾ ಬರ್ತಿದೆ. ₹400 ಮೇಲ್ಗಡೆ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು. ಈಗ 185 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPO ನಾಳೆ ಅಂದರೆ ಡಿಸೆಂಬರ್ 28ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಓಪನಿಂಗ್ನಲ್ಲಿ ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ. ಯಾವ ರೀತಿಯ ಮೊಮೆಂಟಮ್ ಇರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ ಪ್ರೈಸ್ನ ಮೊಮೆಂಟಮ್ನ ಮೇಲೆ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಕೂಡ ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ಇನೋವಾ ಕ್ಯಾಪ್ಟಾಬ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಬರಬೇಕಿತ್ತು. ಮೇ ಬಿ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂಥ ಚಾನ್ಸಸ್ ಇದೆ. ಈ ಒಂದು IPOನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗ್ತಿದೆ. 86 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಲಿಸ್ಟಿಂಗ್ ಟೈಮ್ನಲ್ಲಿ ಸ್ವಲ್ಪ ಪ್ರೀಮಿಯಂ ಕಡಿಮೆ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಕೆನರಾ ರೊಬೆಕೋ AMC IPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಇದಕ್ಕೆ ಕೆನರಾ ಬ್ಯಾಂಕ್ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಇವರು ನೆಕ್ಸ್ಟ್ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡ್ತಾರೆ. ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ ಮೇಲೆ ಕೆನರಾ ರೊಬೆಕೋ AMCಯ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಕಂಪನಿ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆದರೆ 5ನೇ AMC ಕಂಪನಿಯಾಗಿ ಇವರು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ಆಲ್ರೆಡಿ HDFC AMC, ನಿಪಾನ್, ಆದಿತ್ಯ ಬಿರ್ಲಾ AMC ಹಾಗೆ UTI AMC ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.